ನೀವು ನೋಡ್ತಾ ಇರೋ ನಂಬರು 1 ಸೆಕೆಂಡ್ಗೆ ರಿಲೇಟೆಡ್ ಆಗಿದೆ. ಹೇಗಂದರೆ, ಸೊ ಅದು ಹೇಳೋಕ್ಕಿಂತ ಮುಂಚೆ ಟೈಮ್ನ ಹಿಸ್ಟ್ರಿ ತಿಳ್ಕೊಳ್ಳೋಣ. ಮುಂಚೆ ಟೈಮ್ನ ಯಾವ ಥರ ಮಾಡ್ತಿದ್ವು ಅಂದರೆ, ಜಸ್ಟ್ ಡೇ ನೈಟ್ ಎರಡೇ ಥರ ಡಿವೈಡ್ ಮಾಡ್ಕೊಂಡು, ಯಾಕಂದರೆ ಅಷ್ಟು ಪ್ರಿಸೈಸ್ ವರ್ಕ್ ಮಾಡೋ ಥರ ಅವ್ರಿಗೇನು ಇದ್ದಿದ್ದಿಲ್ಲ ಆಗ. ಬೆಳಗ್ಗೆ ಸೂರ್ಯ ಬಂದರೆ ಬೆಳಗ್ಗೆ, ಸೂರ್ಯ ಮುಳುಗಿದಾಗ ನೈಟ್, ಈ ಥರ ಎರಡೇ ಡಿವಿಷನ್ ಮಾಡ್ಕೊಂಡಿದ್ರು. ಸೊ ಇದು ನಾಗರಿಕತೆ ಜಾಸ್ತಿ ಬೆಳೆದಂಗೆಲ್ಲ ಆವಾಗ ಟೈಮ್ ಪ್ರಿಸಿಷನ್ ಬೇಕಾಗುತ್ತೆ. ಯಾಕಂದರೆ ನಾವು ಸುಮ್ಮನೆ ಹೇಳಕ್ಕೆ ಬರೋಲ್ಲ, ಬೆಳಿಗ್ಗೆ ಬಾ ಅಂತ ಹೇಳಿದ್ರೆ ಅದು ಬೆಳಿಗ್ಗೆ ಅಂದರೆ ಯಾವಾಗ ಪರ್ಟಿಕ್ಯುಲರ್ ಟೈಮ್ ಬೇಕಾಗುತ್ತಲ್ಲ. ಇವಾಗ ಬಸ್ಸು ಟ್ರೈನು ಈ ಥರ ಜಾಸ್ತಿ ಆದಾಗೆಲ್ಲ ನಮಗೆ ಒಂದು ಸ್ಪೆಸಿಫಿಕ್ ಟೈಮ್ ಬೇಕಾಗ್ತದೆ. ಫಸ್ಟು ಟೈಮ್ ಡಿವೈಡ್ ಮಾಡಿದ್ದು ಬೆಬಿಲೋನಿಯನ್ ಕಾಲದಲ್ಲಿ. ಅವರೇ ಫಸ್ಟು ಒಂದು ದಿನನ 24 ಗಂಟೆ ಅಂತ ಮಾಡಿದರು, ಮತ್ತು 1 ಗಂಟೆಯಲ್ಲಿ 60 ನಿಮಿಷ ಅಂತ ಅವ್ರು ಫಸ್ಟು ಡಿವೈಡ್ ಮಾಡಿದರು. ಸೊ ಅಲ್ಲಿಂದ ನೆಕ್ಸ್ಟು ನಿಮಿಷನೇ ಯೂಸ್ ಮಾಡಿದರು, ಬಟ್ ಆದರೂ ಪರ್ಟಿಕ್ಯುಲರ್ ಡೆಫಿನಿಷನ್ ಏನಂತ ಗೊತ್ತಿದ್ದಿಲ್ಲ. ಸೊ ಫಸ್ಟು ಸೆಕೆಂಡ್ನ ಡಿಫೈನ್ ಮಾಡೋಕ್ಕೆ ಅವ್ರು ಯೂಸ್ ಮಾಡಿದ್ದು ಸೀಸಿಯಮ್ ಆಟಮ್. ಅಂದರೆ ಬೇರೆ ಬೇರೆ ಥರ ಯೂಸ್ ಮಾಡಿದರು, ಬಟ್ ಸೀಸಿಯಮ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಸೀಸಿಯಮ್ ಇಟ್ ಈಸ್ ವೆರಿ ಸ್ಟೇಬಲ್. ಅದಕ್ಕೆ ಎಷ್ಟೇ ಅಯನೈಸ್ ಮಾಡಿದ್ರು ಕೂಡ ಅದು ಸ್ಟೇಬಲ್ ಆಗಿರ್ತಾ ಇತ್ತು, ಅದಕ್ಕೋಸ್ಕರ ಸೀಸಿಯಮ್ ಆಟಮ್ ಯೂಸ್ ಮಾಡಿದರು. ಸೀಸಿಯಮ್ 133 ಆಟಮ್ನ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ನ ಎಕ್ಸೈಟ್ ಮಾಡಿದಾಗ, ಅದು ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಲಿ ಎಕ್ಸೈಟ್ ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ನಂಬರಲ್ಲಿ ಅದು ಆಸಿಲೇಟ್ ಆಗುತ್ತೆ. ಆ ನಂಬರೇ ಇದು 9,192,631,770 ಟೈಮ್ಸ್ ಅದು ಆಸಿಲೇಟ್ ಆಗುತ್ತೆ. ದಿಸ್ ಟೈಮ್ಸ್ ಆಸಿಲೇಷನ್ ಈಸ್ ಈಕ್ವಲ್ ಟು 1 ಸೆಕೆಂಡ್ ಅಂತ ಡಿಫೈನ್ ಮಾಡ್ತಾರೆ. ಸೊ ಇದು ಅಟೋಮಿಕ್ ಕ್ಲಾಕ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಇದರಿಂದ ಕರೆಕ್ಟಾಗಿ ಪ್ರಿಸಿಷನ್ ಸೆಕೆಂಡ್ನ ನಾವು ಮೆಷರ್ ಮಾಡ್ಬೋದು. ಸೊ ಸೀಸಿಯಮ್ 133 ಆಟಮ್ನ ಯೂಸ್ ಮಾಡ್ತಾರೆ. ಸೊ ದಿಸ್ ಈಸ್ ನ್ಯೂಕ್ಲಿಯಸ್, ಆ್ಯಂಡ್ ಔಟರ್ ಮೋಸ್ಟ್ ಆರ್ಬಿಟಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ. ಸೊ ಈ ಎಲೆಕ್ಟ್ರಾನ್ನ ಎಕ್ಸೈಟ್ ಮಾಡಿದಾಗ ಇದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ಆಸಿಲೇಟ್ ಆಗುತ್ತೆ. ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ನ ಎಕ್ಸೈಟ್ ಮಾಡಿದಾಗ ಇದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ಎಕ್ಸೈಟ್ ಮಾಡಿದರೆ ಅದು ಆಸಿಲೇಟ್ ಆಗುತ್ತೆ. ದಿಸ್ ಆಸಿಲೇಷನ್ is 9,192,631,770 times oscillation of cesium 133 atom is equal to 1 second. ಸೊ ಇಷ್ಟು ಪ್ರಿಸೈಸ್ ಆಗಿ 1 ಸೆಕೆಂಡ್ನ ಡಿಫೈನ್ ಮಾಡ್ತಾರೆ.